ಸಿವಿಲ್ ಸ್ಕೋರ್ ಬೇಕಾಗಿರೋ ಯಾರಿಗೆ ಅಂದ್ರೆ ಸಾಲ ಮಾಡಕ್ ಕೊಟ್ಟಿರೋರಿಗೆ ನೀವು ಸಾಲ ಕೊಡೋರಿಗೆ ಯಾವ ಸಿವಿಲ್ ಸ್ಕೋರ್ ಬೇಕಾಗಿಲ್ಲ. ಇವೆಲ್ಲ ಸಾಲ ಕೊಡಕ್ ಕೊಟ್ಟಿರೋದು. ಓಕೆ, ನೋ ಸಿವಿಲ್ ಸ್ಕೋರ್ ನಾಟ್ ರಿಕ್ವೈರ್ಡ್. ಖಂಡಿತ ನಾವೆಲ್ಲರೂ ಸರ್ವ ಕಾರ್ ತಗೊಳ್ಳಿ ಇರ್ತಿದ್ರು. ನಾವೆಲ್ಲರೂ ಒಬ್ರು ಮುಖ ನೋಡೋಣ, ನಮ್ಗೆ ಲೋನ್ ಕೊಡೋದು ಯಾರು ಲೋನ್ ಕೊಡಲ್ಲ. ಅದಕ್ಕೆ ಅವ್ರಿಗೆ ಸರ್ ಹೆಂಗ್ ಗೊತ್ತಾಗ ಯಾರು ಲೋನ್ ಕೊಡೋ. ಅದಕ್ಕೆ ಡಿಸೈಡ್ ಲೋನ್ ಎಲ್ಲ ನಮ್ಮ ಕಂಪ್ನಿಲೆಲ್ಲ ನನ್ನ ಹತ್ರ ಇರೋರಿಗೆಲ್ಲ ಲೋನ್ ಗಿನೆಲ್ಲ ಆಗಲ್ಲ, ಏನಿಲ್ಲ ಫುಲ್ ಬೇಡ ಹಂಗೆ. ಓಕೆ ಸರ್, ನಾನು ಎಲ್ಲರೂ ಯಾವ ಬ್ರ್ಯಾಂಕ್ ಬೇಕು ಟಕ್ಟಕ್ ಫಿಕ್ಸ್ ಆದೋ. ಯಾಕೆಂದ್ರೆ ಇನ್ನೂ ಎಷ್ಟು ವರ್ಷ ಆದ್ರೂ ನಾವು ಕಾರ್ ತಗೋತಿದ್ವೋ ಇಲ್ಲ ಚೇಂಜ್ ಮಾಡ್ತಿಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ಸಿವಿಲ್ ಸ್ಕೋರ್ ಎಲ್ಲ ಆಗಿದೆ, ಖುಷಿಯಾಗಿದೆ, ಚೆನ್ನಾಗಿದೆ. ಸೊ ಹಾಗೆ ಒಂದು ಖುಷಿ ವಿಚಾರ ಏನಂದ್ರೆ, ಸೊ ಈ ಒಂದೇ ಇಂಡಸ್ಟ್ರಿ ನೋಡಿ, ನಾನ್ ಕಾರ್ ತಗೊಳ್ಳೋದಲ್ಲ, ನಮ್ ಸರ್ ಓಲಾ ಒಬ್ಬರದ್ದು ಕಾರು ತಗೊಂಡು ಅವ್ರಿಗೆ ರೆಂಟ್ ಕೊಟ್ಕೊಂಡು ಕಾರ್ ಓಡಿಸೋರು. ಸೊ ಒಂದ್ ಟೈಮ್ ಎಷ್ಟು ಬೇಜಾರಾಯ್ತು ಅಂದ್ರೆ, ಒಂದು ಎಮರ್ಜೆನ್ಸಿ ಪ್ಲಾನಿಂಗ್ ಇತ್ತು ಸರ್ ನೆಲಮಂಗಲದಲ್ಲಿ. ಸೊ ನಾಲ್ಕಲೆ ಹತ್ರ. ಸೊ ಹೋಗ್ತಾ ಇದ್ರು, ಪ್ಲಾನಿಂಗ್ ಮುಗಿಸ್ಬಿಡ್ತೀನಿ ಸರ್, ಒಂದು ಶಾಪಿಂಗ್ ಮಾಡಿದ್ದೆ, ಹೋಗಿ ಅಂದ್ರೆ. ಸೊ ಹೋಗ್ತಾ ಇದ್ದಾರೆ, ನೆಲಮಂಗಲ ಇನ್ನೂ ಹೋಗೇ ಇಲ್ಲ. ಹೋಗ್ತಿದ್ದಂಗೆ 4 ಸತ್ರ ಬಿಡ್ತಿದ್ದಂಗೆ ಕಾರ್ ಆಫ್ ಮಾಡ್ಬಿಟ್ಟಾರೆ. ನಮ್ಗೆ ಅಲ್ಲಿವರೆಗೂ ಗೊತ್ತಿಲ್ಲ ಇವ್ರಿಗೂ ನಮ್ಗೆ ಕಾರ್ನ ಬಾರ್ಡರ್ ಕ್ರಾಸ್ ಆದ್ರೆ ಕಾರ್ ಆಫ್ ಮಾಡ್ತಾರೆ ಓಡೋದ್ರು ಅಂತ. ಇವರು ಪ್ಲಾನಿಂಗ್ ಹೋಯ್ತಾರೆ, ಕಾರ್ ಆಫ್ ಮಾಡೋರು. ಅಲ್ಲಿ ಕುತ್ಕೊಂಡು ಶೋರೂಮ್ಗೆಲ್ಲ ಕಾಲ್ ಮಾಡಿ, ಇಲ್ಲ ನಾನು ರಿಟರ್ನ್ ಬರ್ತೀನಿ, ಗಾಡಿ ಆನ್ ಮಾಡಿ ಅಂತ ಹೇಳಿ. ಅಂದ್ರೆ ಪ್ಲಾನಿಂಗ್ ಹೋಗ್ಬೇಕಾದ್ರೆ ಅವತ್ತು ಮಳೆ ಕೂಡ ಬರ್ತಾ ಇತ್ತು. ಅದಾದ್ಮೇಲೆ ನಮ್ಮ ಸುದೀಪ್ ಸರ್ ಎಲ್ಲಿ ಮೊನ್ನೆ ಕಾರು ಸರ್ ಫಿಕ್ಸ್ ಆಗಿದೆ ಸರ್, ಕಾರು ಹೋಗಿ ಶೋರೂಮ್ ಹೋಗಿ ಅಂದ್ರೆ, ಸರ್ ಪೆಟ್ರೋಲೇ ಅಂದ್ರು. ಸರ್ ಏನು ಮಾತ್ರ ಸರ್, ಗಾಡಿ ಪೆಟ್ರೋಲ್ ಬಗ್ಗೆ ಕಾರು ಅಂದ್ರು. ಅದಕ್ಕೆ ನಾನು ಸರ್ ನಿಜವಾಗ್ಲು ಸುನೀಲ್ ಸರ್ ಯಾವುದೇ ಆದ್ರೂ ಅಷ್ಟೇ ಸರ್, ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ರಿ ಸರ್, ಯಾವುದೇ ಕೆಲಸನ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಿದ್ರೆ ನಮ್ಗೆ ಏನ್ ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ, ದೇವ್ರು ಕೊಡ್ತಾನೆ ನಮಗೆ. ಬಟ್ ಆದ್ರೆ ಆ ದೇವ್ರು ಕೊಟ್ಟರು ಇದು ಗೊತ್ತಿಲ್ಲ, ಈ ದೇವರು ನಮ್ಮೆಲ್ಲರಿಗೂ ಕೊಡ್ತಾರೆ. ನಾನು ಲೈಫಲ್ಲಿ ಬಿಫೋರ್ ಸ್ಮಾರ್ಟ್ ಫಿಟ್ ಬರೋಕ್ಕಿಂತ ಮುಂಚೆ ನನ್ನ ಹತ್ರ ಕಾರ್ ಇತ್ತು, ಬ್ರೀಜಾ ಟಾಪ್ ಎಂಡು. ಆದ್ರೆ 1.5 ವರ್ಷ ಆಗಿತ್ತು ಗಾಡಿ ಎತ್ತಿರ್ಲಿಲ್ಲ. 1.5 ವರ್ಷ ಅಪಾರ್ಟ್ಮೆಂಟ್ ಅಲ್ಲಿ ಹಂಗೆ ನಿಲ್ಸಿದ್ದೆ. ಯಾಕೆಂದ್ರೆ ಗಾಡಿ ಎತ್ತಬೇಕು ಅಂದ್ರೆ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ದಿಲ್ಲ, ಸರ್ವಿಸ್ ಕೊಟ್ಟಿದ್ದಿಲ್ಲ, ಹಂಗೆ ನಿಲ್ಸಿದೆ. ಬಟ್ ಸ್ಮಾರ್ಟ್ ಫಿಟ್ ಬಂದೆ, ಇನ್ಕಮ್ ಸ್ಟಾರ್ಟ್ ಆಯ್ತು. ನಿಜವಾಗ್ಲೂ ಹೇಳ್ತೀನಿ, ಒಂದು ದಿನನೂ ವಿತೌಟ್ ಕಾರ್ ಓಡಾಡೇ ಇಲ್ಲ. ಸೊ ಇವತ್ತು ಆ ಲೆವೆಲ್ ಲೈಫ್ ಲೀಡ್ ಮಾಡ್ತಿದ್ದೀನಿ. ಸೊ ಮೊನ್ನೆ ನನ್ನ ತಮ್ಮಂಗೆ ಹೇಳಿದೆ, ಸೊ ಹಿಂಗೆ ಕಾರು ಎತ್ಕೊತಾ ಇದೀವಿ, ಚೇಂಜ್ ಮಾಡ್ತಾ ಇದೀವಿ ಅಂತ. ಯಾಕೆ ಅವಶ್ಯಕತೆ ಇತ್ತ ಇವಾಗ ಅಂದ್ರು. ಅವ್ರಿಗೆ ಗೊತ್ತಿಲ್ಲ, ಹೌದು ಅಂತಂದೆ. ಅದು ನಮ್ಮ ಅಪ್ಪಗೆ ಹಿಂಗೋ ಗೊತ್ತಾಗಿ ನಮ್ಮ ಅಪ್ಪ ಫೋನ್ ಮಾಡಿದ್ರು, ಏನೋ ಕಾರ್ ಚೇಂಜ್ ಮಾಡ್ತಿದ್ದೀರಂತೆ ಅಂದ್ರು. ಇಲ್ಲ ಅದೇ ವರ್ಕ್ಗೆ ಅಂತಂದ್ರೆ. ಈಗಿರೋದು ಚೆನ್ನಾಗಿದೆಯಲ್ಲ ಅಂದ್ರು. ಸರಿ ಎಷ್ಟು ಅಂದ್ರು. ಅವ್ರು ಅನ್ಕೊಂಡು ಏನು ಯಾವ ನೋಡ್ತಾ ಇದ್ದೀರಾ ಅಂದ್ರು. ಇಲ್ಲ ಅವ್ರಿಗೆ ಗಾಡಿ ಹೇಳಿದೆ, ಮಾಯಾಂಕರದು ಹಿಂಗೆ ಚೆನ್ನಾಗಿದೆ, 7 ಸೀಟರ್ ಅಂತೆ. ಸರಿ ಏನೊಂದು 15 ಇದೆಯಾ ಅಂದ್ರು. ಅಪ್ಪ ಈಗ ಓಡಾಡ್ತಿರೋದು ಅಲ್ಲೇ 13 ಲಕ್ಷ ಇದೆ, ಈಗ ಚೇಂಜ್ ಮಾಡಿ. ಸರಿ ಇನ್ನೆಷ್ಟದು? 30 ಕಣಪ್ಪ. ನಮ್ಮ ಅಪ್ಪ ಇನ್ನೊಂದು 10 ಲಕ್ಷ ಹಾಕಿದ್ರೆ ಮನೆ ಆಗೋಗುತ್ತಲ್ಲ ಅಂದ್ರು. ಸೊ ಊರಲ್ಲಿ ನಿಜವೂ ಅಂದ್ರೆ ಅವರ ಮೈಂಡ್ ಸೆಟ್. ಪಾಪ ನಮ್ಮ ಅಪ್ಪ ಊರಲ್ಲಿ ಮನೆ ಕಟ್ಟುವ 40 ಲಕ್ಷಕ್ಕೆ ಅವ್ರ ಬಜೆಟ್ ಇದೆ, 40 ಲಕ್ಷ. ನನ್ಗೊಂದು ಆಸೆ ಏನಂದ್ರೆ, ಒಂದು ಮನೆ ಕಟ್ಟುವಷ್ಟು ದುಡ್ಡನ್ನ ಕಾರ್ಗೆ ಹಾಕಿ ಒಂದು ಕಾರಲ್ಲಿ ಓಡಾಡ್ತೀನಲ್ಲ, ಆದ್ರೂ ಎಲ್ಲೂ ಆಗ್ತಿರಲಿಲ್ಲ ಸರ್. ಇಷ್ಟು ಜನನು ಎಕ್ಸ್ಪೆಕ್ಟೇಷನ್ ವರ್ಕ್ ಮಾಡಿರೋದಕ್ಕೆ ಇವತ್ತು ನಿಜವಾಗ್ಲೂ ನಮ್ಗೆ ಕಂಪನಿಯಿಂದ ಸಿಗ್ತಿರುವಂತ ಒಂದು ಇದು ಬೆಲೆ ಕಟ್ಟಕ್ಕೆ ಹಾಕಿರುವಂತ ವಸ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 5ನೇ ತಾರೀಕು ನಮ್ಮ ಕಾರ್ ಲಾಂಚಿಂಗ್ ಇದೆ, ಎಲ್ಲ ಬಂದ್ಬಿಡಿ. ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಸುದೀಪ್ ಅಂತ ಹೇಳಿ, ನಾನು ನಿನ್ನೆ ಆಲ್ರೆಡಿ ಪರಿಚಯ ಮಾಡ್ಕೊಂಡಿದ್ದೀನಿ. ಬಟ್ ನಾನು ನನ್ನ ಒಂದು ಏನೆಲ್ಲ ಜರ್ನಿ ಇದೆ ಅದ್ರ ಬಗ್ಗೆ ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತು ಖುಷಿ ವಿಚಾರನ ನಿಮ್ಗಳ ಜೊತೆ ಇವತ್ತು ಶೇರ್ ಮಾಡ್ಕೊಂತಾರೆ. ತುಂಬಾ ಖುಷಿ ಆಗ್ತದೆ. ಆ ಖುಷಿ ಡಬಲ್ ಆಗಿದೆ. ಯಾಕಪ್ಪ ಅಂದ್ರೆ ನನ್ನ ಟೀಮ್ ಅಲ್ಲಿ 6 ಜನ ಹೊಸ ಕಾಲೇಜುಗಳು ಬರ್ತಾರೆ. ಇದಕ್ಕಿಂತ ಖುಷಿ ವಿಚಾರ. ಯಾಕಂದ್ರೆ ಇದಕ್ಕೆ ಮುಂಚೆ ನಾನು ಒಬ್ಬನೇ ಕಾರ್ ತಗೊಂಡಿದ್ದೆ. ಸೊ ಇವಾಗ ನನ್ನ ಜೊತೆಗೆ ಇನ್ನ 6 ಜನ ಆಡ್ ಆಗ್ತಿಲ್ಲ. ಓಕೆ, ಸೊ ನಾನು 2012ರಲ್ಲಿ ಜಾಬ್ ಮಾಡ್ತಾ ಇದ್ದೆ. ಸೊ ನನಗೆ ಅವಾಗ 2 ವೀಲರ್ ಬೇಕು ಅಂತ ಅವಶ್ಯಕತೆ ಇತ್ತು. ಬಟ್ 2 ವೀಲರ್ ಬೇಕು ಅಂತಂದಾಗ ನಾನು ಏನ್ ಮಾಡಿದೆ ಅಂದ್ರೆ, ವಾರ್ಷಿಕ ಯೋಜನೆಯಲ್ಲಿ ಬೈಕ್ ತಗೊಂಡಿದ್ದೆ. ಆ ಬೈಕ್ ಯಾವಪ್ಪ ಅಂದ್ರೆ ಬಜಾಜ್ ಡಿಸ್ಕವರ್ ಅನ್ನು ವಾರ್ಷಿಕ ಯೋಜನೆಯಲ್ಲಿ ತಗೊಂಡಿದ್ದೆ ನಾನು. ಓಕೆ, ಸೊ ಇವಾಗ ನನ್ನ ಹತ್ರ ನನ್ನ ಕಂಪನಿಗೆ ಬಂದ ಮೇಲೆ ಫುಲ್ಲಿ ಬುಲೆಟ್ ಇದೆ, 2.5 ಲಕ್ಷ ರೂಪಾಯಿ.
8.5 ಲಕ್ಷ ರೂಪಾಯಿದು ಆಲ್ರೆಡಿ ನನ್ನ ಹತ್ರ ಸ್ವಿಫ್ಟ್ ಕಾರ್ ಇದೆ, ಅದು ಸಹ ಕಂಪನಿಯೇ ಕೊಡಬೇಕು. ಓಕೆ, ಸೊ ನಾನು ಹಾಕಿರೋ ಗೋಲ್ಡ್ ಇದೆಯಲ್ಲ, ಸೊ ಗೋಲ್ಡ್ ಕಡೆ ಕಾಣಿಸ್ತಾ ಇದೆಯಾ, ಇದು ಯಾವುದು ಎಲ್ಲೂ ನಂದಲ್ಲ, ಇದು ನನ್ನ ಕಂಪನಿ ನನಗೆ ಕೊಟ್ಟಿರೋದು. ಎಲ್ಲದನ್ನೂ ತಗೊಳಕ್ಕೆ ನಿಮ್ಗೂ ಅವಕಾಶ ಇದೆ. ವಿಷಯ ಏನಪ್ಪಾ ಅಂದ್ರೆ ನಿಮ್ಮ ಕಂಪ್ನಿ ಯಾರ್ದು, ನಿಮ್ಮ ಕಂಪ್ನಿ. ನಾನು ಯಾವತ್ತು ನನ್ನ ಕಂಪ್ನಿ ಅಂತ ಅನ್ಕೊಂಡೆ, ಅದೇ ತರ ನೀವ್ ಯಾವತ್ತು ನೀವು ಡಿಸೈಡ್ ಮಾಡ್ತೀರಾ ನಿನ್ನ ಕಂಪ್ನಿ ಅಥವಾ ನಮ್ಮ ಕಂಪ್ನಿ, ನಂದು ಕಂಪ್ನಿ ಅಂತ ಡಿಸೈಡ್ ಮಾಡ್ತೀರಾ, ಅವಾಗ ಇದೆಲ್ಲ 100% ಸಿಗುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ. ಆಲ್ರೆಡಿ ಬೇಸಿಕ್ ಕಾರಲ್ಲಿ ಅಂದ್ರೆ ಸ್ವಿಫ್ಟ್ ಕಾರ್ ಚಿಕ್ಕದಲ್ಲಿದೆ, ಈಗ ಮಿಡ್ಲ್ ಅಂದ್ರೆ ಒಂದು ಮಿಡ್ಲ್ ನಂದು ಡ್ರೀಮ್ಗೆ ಕನ್ವರ್ಟ್ ಆಗ್ತಾ ಇದೀನಿ, ಅಪ್ಗ್ರೇಡ್ ಆಗ್ತಾ ಇದೀನಿ. ತುಂಬಾ ಖುಷಿ ಇದೆ. 27 ಲಕ್ಷ ರೂಪಾಯಿದು ಇನೋವಾ ಕಾರ್ನ ಸೊ ಇವರೆಲ್ಲರ ಜೊತೆ ಇವ್ರ ಆರೋಗ್ಯಕ್ಕೆ ಕೊಡ್ಸೋದ್ರ ಮುಖಾಂತರ ನಾನು ತಗೊಳ್ತಿದ್ದೀನಿ. ಸೊ ಇಂಥ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡೋ ನಮ್ಮ ದೀಪು ಸರ್ಗೆ ನಿಮ್ಮೆಲ್ಲ ಜೋರಾದ ಚಪ್ಪಾಳೆ. ಸರ್, ಒಂದು ಒಂದೇ ಮಾತಾಡ್ತೀನಿ. ಪ್ರಪಂಚದಲ್ಲಿ 2 ತರದ ಜನರು ಸಿಗ್ತಾರೆ. ಒಂದು, ಪ್ರಪಂಚ ಏನ್ ಹೇಳುತ್ತೆ ಅದನ್ನ ಕೇಳ್ಕೊಂಡು ಹೋಗೋರು. ಇನ್ನ ಕೆಲವ್ರು ಏನಪ್ಪಾ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅದನ್ನ ನೋಡಿ ಪ್ರಪಂಚನೇ ಅವ್ರ ಕಡೆ ತಿರುಗಿ ನೋಡುತ್ತೆ. ಆ ತರದ ವ್ಯಕ್ತಿಗಳಿರ್ತಾರೆ. ಅದರಲ್ಲಿ ನಮ್ಗೆ ಸಿಗುವಂತದ್ದು ಟಾಟಾ, ರತನ್ ಟಾಟಾ ಅವ್ರ ಬಗ್ಗೆ ಗೊತ್ತಿದ್ಯಾ? ಸೊ ಯಾರಿಗಾರು ರತನ್ ಟಾಟಾ ಗೊತ್ತಿಲ್ಲ ಅಂದ್ರೆ ಕೈ ಎತ್ತಿ, ಗೊತ್ತಿಲ್ಲದೆ ಅಂದ್ರೆ ಕೈ ಎತ್ತಿ. ಓಕೆ, ರತನ್ ಟಾಟಾ ಅವ್ರು ಗೊತ್ತಾ? ಗೊತ್ತಿದೆ ಎಲ್ರಿಗೂ. ಸೊ ರತನ್ ಟಾಟಾ ಅವರು 2008ರಲ್ಲಿ ಜಾಗ್ವಾರ್ ಮತ್ತೆ ಲ್ಯಾಂಡ್ ರೋವರ್ ಕಾರ್ ಕಂಪನಿನ ಖರೀದಿ ಮಾಡ್ತಾರೆ. ಸೊ ಅವತ್ತಿಗೆ ಆ ಕಂಪನಿ ನಷ್ಟದಲ್ಲಿ ಇರುತ್ತೆ. ತುಂಬಾ ಜನ ಬಿಸ್ನೆಸ್ ಮೆನ್ಗಳು ಅವರನ್ನ ಟೀಸ್ ಮಾಡ್ತಾರೆ. ಏನಂತಂದ್ರೆ, ಆಲ್ರೆಡಿ ನೀವು ಮುಳುಗಿ ಹೋಗ್ತಾ ಕಂಪನಿನ ತಗೊಂಡಿದ್ದೀರಾ, ಅಂದ್ರೆ ನಿಮ್ಗೆ ಒಳ್ಳೇದನ್ನು ತಗೋಬೋದಿತ್ತಲ್ಲ ಅಂತ. ಅವ್ರು ಅದಕ್ಕೆ ಒಂದು ರಿಪ್ಲೈ ಕೊಡ್ತಾರೆ, ಒಳ್ಳೇದನ್ನು ತಗೊಂಡು ನಾವು ಮಾಡೋದಲ್ಲ, ಒಳ್ಳೆದಿಲ್ಲದನ್ನ ತಗೊಂಡು ಒಳ್ಳೆದಾಗಿ ಮಾಡೋದು ನನ್ನ ಜಾಯಮಾನ ಅಂತೇಳಿ. ಅದೇ ತರ ನಮ್ಮ ದೀಪ ಸರ್ ತುಂಬಾ ಜನ ಈ ಒಂದು ಸೂಪರ್ ಮಾರ್ಕೆಟ್ ಗಳನ್ನ ಮಾಡಕ್ಕಾಗ್ತಾರೆ, ಸೋತಿರೋಂತ ಟೈಮ್ ಅನ್ನು ತಗೊಂಡು ಧೈರ್ಯವಾಗಿ ಇವತ್ತು ನಾನು ಮಾಡೇ ತಿರ್ತೀನಿ, ಅದನ್ನ ಮತ್ತೆ ಒಳ್ಳೆದು ಮಾಡಿ ತೋರಿಸ್ತೀನಿ ಅಂತೇಳಿ ಡಿಸೈಡ್ ತಗೊಂಡಿದ್ರೆ. ಅಂದ್ರೆ ರತನ್ ಟಾಟಾ ಅವರು ಏನ್ ಯೋಚನೆ ಮಾಡ್ತಿದ್ರು ಅಂತ ಯೋಚನೆನ ನಮ್ ಸಾರ್ ಮಾಡ್ತಾರೆ. ಇದೊಂದೇ ಇವತ್ತು ರಿಸಲ್ಟ್ ಟ್ರೈನಿಂಗು ಹೆಂಗ್ ಬಂದಿರೋ ಅಂತ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಸೊ ನನಗೂ ಕೂಡ 1 ವರ್ಷ ಹಿಂದೆ ಪೈವಟ್ನಲ್ಲಿ ಅವರಿಗೊಂದು ಗೋಲ್ಡ್ ಕೊಡ್ತಾ ಇದ್ರು. ಆ ಕಾರ್ಯಕ್ರಮಕ್ಕೆ ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ರು. ನನ್ನ ಮೈಂಡಲ್ಲಿ ಏನ್ ಟ್ರೈನಿಂಗ್ ನಾವೆಲ್ಲ ನೋಡಿರೋದೆಲ್ಲ ಹೆಲ್ತ್ ಟ್ರೈನಿಂಗ್ ಅಟೆಂಡ್ ಮಾಡೋದು ಬರಲ್ಲ ಅಂತ ಹೇಳಿ ಅವ್ರು ಒಂದೇ ಒಂದು ಸುಳ್ಳು ಹೇಳಿದ್ರು ನನಗೆ. ಈ ಟ್ರೈನಿಂಗು ಯಾರೆಲ್ಲ ಅಟೆಂಡ್ ಮಾಡ್ತಾರೆ ಅವರಿಗೆಲ್ಲ ದೀಪಗಳು ಫ್ರೀಯಾಗಿ ಕಾರ್ ಕೊಡ್ತಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಯಾಕಂತ ಹೇಳಿದ್ರೆ ಇವ್ರು ದೀಪಗೌಡ ಹೆಂಗಂತ ಹೇಳಿದ್ರೆ ಏನ್ ಹೇಳ್ತಾರೆ ಅದನ್ನ ಮಾಡ್ತಾರೆ. ಹೇಳಿರ್ಬಹುದು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಏನ್ ಮಾಡಿದೆ, ಅವತ್ತು ಆಕ್ಚುಲಿ ನಮ್ಮ ಮಿಸ್ಸಸ್ ಹುಷಾರಿರ್ಲಿಲ್ಲ. ಶಿವ ಸರ್ ಇದ್ರು ಪಾಸ್ಟರ್ಗಳಲ್ಲಿ ಬಂದಿದ್ದಷ್ಟು ಸರ್ 12 ಗಂಟೆಗೆ ಬಂದಿದ್ದೆ. 12 ಗಂಟೆಗೆ ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ. ನಮ್ಮ ಮಿಸ್ಸಸ್ ಹಾಸ್ಪಿಟಲ್ ತೋರಿಸಿ 12 ಗಂಟೆಗೆ ಹೋಗಿದ್ದೆ. ಸೊ ಆ ಕಾರ್ಯಕ್ರಮ ಮುಗಿದ ಮೇಲೆ ನೋಡಿದ್ರೆ ಕಂಟೆಸ್ಟ್ ಬಿಟ್ಟಿದ್ರು, ಇಷ್ಟು ಅಚೀವ್ ಮಾಡಿದ್ರೆ ಕಾರ್ ಸಿಗುತ್ತೆ, ಇಷ್ಟು ಅಚೀವ್ ಮಾಡಿದ್ರೆ ಬೈಕ್ ಸಿಗುತ್ತೆ ಅಂತ. ಸೊ ನನ್ನ ಫ್ರೆಂಡ್ ಹೇಳ್ತಾನೆ ಇದ್ದೆ, ಯಾವಾಗಲೂ ಸರ್ ಹೇಳ್ತಾ ಸರ್ ಕಾರ್ ಫ್ರೀಯಾಗಿ ಕೊಡ್ತಾರೆ ಅಂದಿದ್ರು ಸರ್, ಕಾರ್ ಫ್ರೀಯಾಗಿ ಕೊಡ್ತಾರೆ ಅಂದಿದ್ರು ಸರ್ ಅಂತ. ಸೊ ಅದು ಎಲ್ಲೋ ಏನೋ ಗೊತ್ತಿಲ್ಲ ಸರ್, ಅದು ಮೈಂಡ್ ಹಾಕೊಂಡೆ ಪಾಸಿಟಿವ್ ಥಿಂಕ್ ಮಾಡ್ತಾ ಬಂದೆ. ಇವತ್ತು ಕಾರ್ ಅಚೀವರ್ ಆಗಿದ್ದೀನಿ ಫ್ರೀ. ನಿಮ್ಮೆಲ್ಲರಿಗೂ ಹೇಳೋದಷ್ಟೇ, ಇವತ್ತು ಎಲ್ರಿಗೂ ನಾವು ಹೇಳಿ ಕರ್ಕೊಂಡ್ಬಂದಿದ್ದೇನಂತ, ಡಿಸೆಂಬರ್ 31 ಒಳಗಡೆ ನಿಮ್ಮ ಅಕೌಂಟ್ ಅಲ್ಲಿ 10 ಕೋಟಿ ದುಡ್ಡು ಇರುತ್ತೆ. ಎಷ್ಟು? 10 ಕೋಟಿ ದುಡ್ಡು ಇರುತ್ತೆ. ಈ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ಅಂತ ಹೇಳಿದ್ವಿ, ರೈಟಾ? ಇದೇ ಪಾಸಿಟಿವ್ ಥಿಂಕ್ ಮಾಡ್ಕೊಂಡು ಹೋಗಿ ವರ್ಕ್ ಮಾಡಿ 100% ನನಗೆ ಯಾವ ತರ ಜಾಕ್ ಪಾಟ್ ಹೊಡೆದಿದ್ಯೋ ನಿಮ್ಗೂ ಅದೇ ತರ ಜಾಕ್ ಪಾಟ್ ಹೊಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೆ ಇವರೆಲ್ಲ ಅವರ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದಾರೆ. ಯಾವುದು ಓಕೆ. ಆ ಫೋಟೋನು ಸಿಗುತ್ತೆ.
ಕೂರ್ಸ್ಕೊಂಡು ಹೋಗ್ತಾ ಇದ್ದೀನಿ ಲಾಂಗ್ ಡ್ರೈವ್ ನೋಡಿ ನಮ್ಮ ಸಾಕಾಗಿದೆ ಮಾತ್ರ ಸಾಕಾಗಿದೆ. ಡ್ರೀಮ್ ಕಾರ್ ಇದು 1000% ತಗೊಂತೀವಿ, ಮಿಸ್ಸೇ ಇಲ್ಲ. ಅದು ನಮ್ಮ ಸ್ಮಾರ್ಟ್ ಫಿಟ್ ಮುಖಾಂತರ ಪಕ್ಕಾ ತಗೊಂತೀವಿ. ಜಸ್ಟ್ 5 ಅಷ್ಟೇ. ರೇಂಜ್ ರೋವರ್ ಟಾಪ್ ಮೋಸ್ಟ್ ಗಾಡಿ. ಅದು ಎಕ್ಸ್ ಪ್ರೈಸ್ 5 ಕೋಟಿ ಶೋರೂಮ್ ಪ್ರೈಸ್. ಬಟ್ ಟ್ಯಾಕ್ಸ್ ಮತ್ತೆ ಇನ್ಶೂರೆನ್ಸ್ ಬಂದು ಸೋರಿದ್ರೆ 6.25 ಕೋಟಿ ಆಗುತ್ತೆ. ಸೊ 6.6 ಕೋಟಿ ಇದು ಕಾರ್ ಅದು. ಸೊ ಸುದೀಪ್ ಸರ್ ನಾವು ಲಾಂಗ್ ಹೋಗಿಲ್ಲ ಅದಕ್ಕೆ. ಸೊ ಆ ಕಾರ್ ಪೂರೈಕೆ ಕಾರಣನೇ ಬಾಕ್ಸ್ ಅವರು ಅವರ ಒಂದು ಸ್ಮಾಲ್ ಕಾರ್. ನಮ್ಗೆ ಇಷ್ಟು ಜನ ಕಾರ್ ಕೊಡ್ಸಿರೋದಲ್ಲ, ನಾವು ಬಿಡ್ತೀವಾ? ಅವ್ರು ಚೆಕ್ ಮಾಡ್ಬೇಕಲ್ವಾ, ಅಪ್ಡೇಟ್ ಆಗ್ಬೇಕಲ್ವಾ? ಇಷ್ಟು ಕೋಟಿ ವ್ಯವಹಾರ ಮಾಡ್ಬೇಕಿದ್ರೆ ಇಷ್ಟೊಂದು ಎಂತೆಂತ ವ್ಯಕ್ತಿಗಳನ್ನ ನಾವು ಮೀಟ್ ಆಗ್ತಿದ್ರೆ ನಮ್ಮ ಬಾಕ್ಸ್ ಬಿಡ್ತೀವಾ? ಸೊ ಇವಾಗ ನಮ್ಮ ಬಾಕ್ಸ್ ಒಂದು ಕಾರ್ ಇದೆ. ಸೊ ಪ್ಲೀಸ್ ಸರ್, ವೈಭವ್ ಸರ್ ಅದು ಇಟ್ಟಿದ್ದೀರಾ? ಸರ್ ಇಲ್ವಾ? ಆಯ್ತು. ನನಗೆ ಕೊಡೋದ್ರಲ್ಲಿ ಇರುವಂತ ಖುಷಿ ತಗೊಳ್ಳೋದ್ರಲ್ಲಿ ಇಲ್ಲ. ನನಗೆ ತುಂಬಾ ಆಕ್ಚುಲಿ ನಾವು ನಮ್ದು ಮೊದಲನೇ ಸೂಪರ್ ಮಾರ್ಕೆಟ್ ಓಪನ್ ಆಗಿ ಒಂದು ಸ್ವಲ್ಪ ದಿನಕ್ಕೆ ಆಡಿಷನ್ ಹೋಗಿದ್ವಿ. ಆಕ್ಚುಲಿ ಅವತ್ತು ಕಾರ್ ತಗೊಂಡು ಬರ್ಬೇಕಂತ. ಅನ್ಫಾರ್ಚುನೇಟ್ ಅವತ್ತೇನೋ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯ್ತು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಬೇಡ ಅಂತ. ಸೊ ನನಗೆ ಇವಾಗ ನನ್ನ ಪರ್ಸನಲ್ ನಾನು ಎಂಜಾಯ್ ಮಾಡಬೇಕು ಅದೆಲ್ಲ ನನಗೆ ಅಷ್ಟು ಆಸೆ ಇಲ್ಲ. ನೋಡಿ ಇಷ್ಟು ಜನ ಖುಷಿ ಪಡ್ತಿರಲ್ಲ, ಆ ಖುಷಿ ಮುಂದೆ ಬೇರೆ ಇಂದ ಏನ್ ಕೊಟ್ಟರು ಕಡಿಮೆ. ಸೊ ಇಷ್ಟು ಜನ ಇಲ್ಲಿ ಬರ್ಬೇಕು ಆಕ್ಚುಲಿ. ಯಾವ ವ್ಯಕ್ತಿ ನಿಮ್ಮನ್ನ ನಿಮ್ ಕೈಯಲ್ಲಿ ಆಗಲ್ಲ, ನಿಮ್ ಬಗ್ಗೆ ಬೇರೆ ತರ ಶಿವ ಹೇಳ್ತೀವಿ ಸಿವಿಲ್ ಸ್ಕೋರ್ ಅಂತ, ನೋ ಪ್ರಾಬ್ಲಮ್. ಸಾಲ ತಗೊಳ್ಳೋರಿಗೆ ಸಿವಿಲ್ ಸ್ಕೋರ್ ನೀಟಾಗಿ ಇಟ್ಕೋಬೇಕಿತ್ತು. ಬಟ್ ಇವತ್ತು ಅವರು ನೆಕ್ಸ್ಟ್ ಬೇರೆ ಸೊ ನಮ್ಮ ಒಂದು ಸರ್ದು ಡ್ರೀಮ್ ಕಾರ್ ಅಲ್ಲ, ಜಸ್ಟ್ ಓಡಾಡಕ್. ಇವಾಗ ಅವ್ರು ತುಂಬಾ ಟಯರ್ಡ್ ಆಗಿರ್ತಾರೆ ಸೂಪರ್ ಮಾರ್ಕೆಟ್ ಎಲ್ಲ ವರ್ಕ್ ಮಾಡಿ. ಅದಕ್ಕೆ ಆ ಗಾಡಿನ ನಮ್ ಸರ್ ಓಡಿಸೋದ್ ಬೇಡ ಅಂತೇಳಿ ಇವಾಗ ಜಸ್ಟ್ ನಮ್ದೆಲ್ಲರಿಗೂ ಅಲ್ಲ ಕೆಲಸ ಮಾಡೋ ನಮ್ಗೆ 30 ಲಕ್ಷ ರೂಪಾಯಿ ಕಾರ್ ಕೊಡಿಸ್ತಾವ್ರೆ. ಇನ್ನು ಅವರು ನಮ್ಮ ಪಾಸ್ ಹೆಂಗಿರ್ಬೇಕು, ಅದಕ್ಕೆ ಜಸ್ಟ್ 1,20,00,000 ಅಷ್ಟೇ. ಸೊ ಎಷ್ಟು? 1,20,00,000 1,20,00,000. ಸೊ ಈ ತರ ಕೂಡ ಅಪ್ಕಮಿಂಗ್ ಯಾವಾಗ ನಮ್ಮ ಈವೆಂಟ್ಗೆ ಒಂದು ಗ್ರ್ಯಾಂಡ್ ಆಗಿ ಓಪನ್ ಇದೆ. ಓಕೆನಾ? ಬೈ ಪೋಸ್ಟ್ಫುಲಿ ನಾನು ಕಾರನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಆಕ್ಚುಲಿ ನಾನು ಅದೇ ಹೇಳಿದೆ, ನಾನು ಕಾರ್ ತಗೊಳ್ಳೋದ್ರಲ್ಲಿ ಇನ್ನೊಂದು 12 ಕಾರ್ ಕೊಡ್ಬೋದು ಅಂತ. ಎಷ್ಟು ಕಾರ್ ಕೊಡ್ಬೋದು? ಇನ್ನೊಂದು 12 ಕಾರ್ ಕೊಡ್ಬೋದು. ಸೊ ಲೈಫಲ್ಲಿ ಡೆಫಿನೆಟ್ ಇದೆಲ್ಲ ಬೇಕು, ಬೇಡ ಅಂತಲ್ಲ. ತುಂಬಾ ಜನ ಕೆಲವರು ಈಗಲೂ ಮಾತಾಡ್ತಾರೆ ನನ್ನ ಬಗ್ಗೆ. ಸರ್ ಮತ್ತೆ ಯಾರೋ ನನ್ನ ಫ್ರೆಂಡ್ ಒಬ್ರು ಬಂದಿರಂತೆ ಬಿಸ್ನೆಸ್ ಕೇಳಿಸ್ಕೊಡೋದಕ್ಕೆ. ಪಾಪ ಅವ್ರು ಕೇಳಿಸ್ಕೊಂಡು ಕಂಪ್ನಿಯಿಂದ ಕಂಪ್ನಿಗೆ ಹೋಗ್ತಾ ಇರ್ತಾರೆ, ತೊಂದರೆ ಇಲ್ಲ. ನಮ್ಮ ಹತ್ರ ಇದ್ದು ನಾವು ಮ್ಯಾನುಫ್ಯಾಕ್ಚರ್ ಮಾಡಿದಂತ ಪ್ರಾಡಕ್ಟ್ ಅದು. ಸೊ ಈಗ ಬೇರೆ ಬೇರೆ ಕಡೆ ಎಲ್ಲ ಪಾಪ ಎಲ್ಲ ಅದು ಎಕ್ಸ್ಪೈರಿ ಡೇಟ್ ಮುಗಿದು ವಾಪಸ್ ನಮ್ಮ ಹತ್ರನೇ ಬಂದಿದ್ರು. ಸೊ ಸರ್ ಇಷ್ಟೆಲ್ಲ ಮಾಡ್ತಾರೆ, ಅವ್ರು ಇನ್ನೂ ಸಣ್ಣ ಕಾರಲ್ಲಿ ಓಡಾಡ್ತಾರಲ್ಲ ಸರ್ ಅಂತ. ಈ ರತನ್ ಟಾಟಾದ ಒಂದು ಸ್ಟೋರಿ ಹೇಳಿದ್ರು ಸುದೀಪ್ ಅವರು. ರತನ್ ಟಾಟಾ ಅವರು ಈ ಕಂಪ್ನಿಗಳನ್ನ ಕೊಂಡುಕೊಂಡು ಕೂಡ ಅವ್ರು ಓಡಾಡ್ತಿದ್ದು ಮಾತ್ರ ಅವ್ರ ಟಾಟಾದ ಹಳೆ ಕಾರ್ ನ್ಯಾನೋದಲ್ಲಿ ಓಡಾಡ್ತಾರೆ. ರತನ್ ಟಾಟಾ ಅವ್ರ ದುಡ್ಡಿಲ್ವಾ? ಇರ್ಲಿಲ್ವಾ? ಅದು ನಮ್ಮ ಒಂದು ಪರ್ಸನಲ್ ಲೈಫ್ ಅಂಡ್ ನಾವು ಹೇಗಿರ್ಬೇಕು ಅಂತ ಅನ್ಕೊಳ್ತೀವಿ ಹಾಗೆ ನಡ್ಕೊಂಡು ಹೋಗ್ತೀವಿ. ಜನಕ್ಕೋಸ್ಕರ ಬದುಕಕ್ಕಾಗಲ್ಲ. ಈ ಮೂಮೆಂಟ್ ಅಲ್ಲಿ ನಾವ್ ಎಷ್ಟು ಜನ ಹಿಂಗ್ ಹೋದ್ರೆ ಆ ರೇಂಜ್ ತಗೊಂಡ್ ಬಂದು ವಾಪಸ್ ಇಲ್ಲಿಗೆ ಬರ್ಬೋದು. ನಾವು ಫುಲ್ ಕ್ಯಾಶ್ ಕೊಟ್ಬಿಟ್ಟು ತಗೊಂಡು ವಾಪಸ್ ಇಲ್ಲಿಗೆ ಬರ್ಬೋದು ನಾವು. ಇಷ್ಟೆಲ್ಲ ಮಾಡ್ತಿರೋರಿಗೆ ತಗೋಬಾರ್ದು ಅಂತಲ್ಲ, ಬಟ್ ಅದಕ್ಕೆಲ್ಲ ಒಂದು ಟೈಮ್ ಬೇಕು. ನಾನು ಯಾಕೆ ತಗೊಂಡಿರ್ಲಿಲ್ಲ ಅಂತ ಹೇಳಿದ್ರೆ, ಈ ಒಂದು ಕಂಪ್ನಿನಲ್ಲಿ ಅಟ್ಲೀಸ್ಟ್ ನಾವೊಂದು ಕಾರ್ ಅಪ್ಗ್ರೇಡ್ ಮಾಡೋದು ನನ್ನ ಜೊತೆ ಮಿನಿಮಮ್ ಒಂದು 10 ಜನ ಹೊಸ ಕಾರ್ನ ತಗೊಂಡು ಅವ್ರ ಜೊತೆ ನಿಂತ್ಕೋಬೇಕು ಅಂತ ನಂದು ಒಂದು ಆಸೆ ಇತ್ತು. ಅವ್ರ ಜೊತೆ ನಾನು ನಿಂತ್ಕೋಬೇಕು ಅಂತ ಅದಕ್ಕೆ ನಾನು ವೆಯ್ಟ್ ಮಾಡಿದ್ದೆ. ಇವೆಲ್ಲ ಏನ್ ಹೇಳ್ತಾರೆ, ನನ್ ಜೊತೆ ಅವ್ರು ನಿಂತ್ಕೊಳ್ತಾರೆ ಅನ್ನೋದಕ್ಕಿಂತ ಅವ್ರ ಜೊತೆ ನಾನು ನಿಂತ್ಕೋಬೇಕು ಅಂತ. ಹಾಗಾಗಿ ನಾನು ಕೂಡ
ಲಾಸ್ಟ್ ಟೈಮ್ ನಾವು ಅಷ್ಟು ಜನ ಹೋಗಿದ್ವಿ, ಆಡಿ ಅವತ್ತು ಆಕ್ಚುಲಿ ಬರ್ಬೇಕಂತ ಹೋದ್ವಿ, ಅದು ಬೈ ಒಂದು ಸ್ಮಾಲ್ ಇನ್ಸಿಡೆಂಟ್ ಇಂದ ಬೇಡ ಸುಮ್ಮನೆ. ಸೊ ಈಗ ಅದಕ್ಕೊಂದು ಟೈಮ್ ಬಂದಿದೆ, ಫೆಬ್ರವರಿ ಡೇಟ್ ಅನೌನ್ಸ್ ಆಗುತ್ತೆ. ದೊಡ್ಡ ಇವೆಂಟ್, ಇಷ್ಟು ಜನ ವ್ಯಕ್ತಿಗಳದ್ದು ಸ್ವಂತ ಕಾರು. ನನಗೆ ಬಹಳ ಖುಷಿ ಇದೆ. ಇದೇ ರೋಡಲ್ಲಿ ಎಕ್ಸಾಕ್ಟ್ಲಿ 2000 ನಮ್ಮ ಊರಿಂದ ಇದೇ ಒಂದು KSRTC ಕೆಂಪು ಬಸ್ಸಲ್ಲಿ ಬೆಂಗಳೂರು ಬಂದಿದ್ದೆ. ಇದೇ ಒಂದು ದಿನ ನಮ್ಮೂರಿಗೆ ಒಂದು BMW X1 ರೈಡ್ ಮಾಡ್ಕೊಂಡು ಹೋಗ್ತೀನಿ. ಅವತ್ತು ನಮ್ಮೂರಲ್ಲಿ ನನಗೆ ಒಂದು VIP ತರ ಹಾರ ಎಲ್ಲ ಹಾಕ್ಬಿಟ್ಟು ಇನ್ವೈಟ್ ಮಾಡ್ತಾರೆ. ಪ್ರತಿ ವರ್ಷ ಗಣೇಶನ ಹಬ್ಬ ಬಂದ್ರೆ ಹಣ ಅಂತ ಫೋನ್ ಮಾಡ್ತಾರೆ. ಓಕೆ, ಎಸ್ ಡನ್. ಸೊ ಅದಾದ್ಮೇಲೆ ಎಷ್ಟೊಂದು ವಿಚಾರಗಳಿವತ್ತು ಏನೋ ಒಂದು ನಮ್ಮ ಕೈಯಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವತ್ತೂ ಅಷ್ಟೇ ಲೈಫಲ್ಲಿ ಅದೇ ನಮ್ಮ ಒಂದು ಊರಲ್ಲಿ ನಮ್ಮ ತಂದೆ ತುಂಬಾ ಬಡವರು. ನಾವೆಲ್ಲ ಏನೋ ಸುನೀಲ್ ಹೇಳ್ಬೇಕಲ್ಲ, ನನ್ನ ಲೈಫ್ ವಾಪಸ್ ಏನೋ ರೀಕಾಲ್ ಆಗ್ತಿತ್ತು. ನಮಗೂ ಎಷ್ಟೊಂದು ಟೈಮ್ ಊಟ ಮಾಡಕ್ಕೆ ಊಟ ಇರ್ತಾ ಇರ್ಲಿಲ್ಲ. ನಮ್ದಲ್ಲಿ ಅಷ್ಟೊಂದು ಜಮೀನೆಲ್ಲ ಇರ್ಲಿಲ್ಲ, ಬೇರೆಯವ್ರ ಜಮೀನ್ ಮೇಲೆ ಡಿಪೆಂಡ್ ಆಗ್ತಿದ್ರು. ಗೊತ್ತಿರುತ್ತೆ ನಿಮ್ಗೆ, ಯಾರೋ ಒಬ್ರು ಬೆಳೀತಿದಾರೆ ಅಂದ್ರೆ ಊರಲ್ಲಿ ಇನ್ನೊಬ್ರಿಗೆ ತೊಂದರೆ ಕೊಡಕ್ಕಿರ್ತಾರೆ ಆತರ. ಸೊ ವಿಧಿ ಇಲ್ಲ. ಸೊ ಊರಲ್ಲಿ ನಮ್ಗೆ ಜಮೀನ್ ಇರಲಿಲ್ಲ. ಸೊ ಮಕ್ಕಳು ನಾವು 4 ಜನ ನಮ್ಮ ತಂದೆಗೆ. ಸೊ ಜೀವನ ಮಾಡೋದು ಬಹಳ ಕಷ್ಟ ಅಂತೇಳಿ ಅನ್ಫಾರ್ಚುನೇಟ್ಲಿ ಬೆಂಗಳೂರು ಬರ್ಬೇಕಾಗುತ್ತೆ. ಸೊ ವಿಧಿ ಇಲ್ಲ ಅಂತ ನಾನು ಕೆಲಸಕ್ಕೆ ಸೇರ್ಲೇಬೇಕಿತ್ತು. ಓದಕ್ಕೆ ಆಸೆ ಇತ್ತು, ಬಟ್ SSLC ಡಿಸ್ಕಂಟಿನ್ಯೂ ಮಾಡಿ ನಾನು ಕೂಡ ಜಾಬ್ ಸೇರ್ಕೊಳ್ತೀನಿ. ಅದಾದ್ಮೇಲೆ ವಿಜಯ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಳ್ತೀನಿ. ಸೊ ಸ್ಟಡಿ ಕಂಟಿನ್ಯೂ ಮಾಡ್ಕೊಂಡು ಜರ್ನಿ ಅಲ್ಲಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ ಸುಮ್ಮನೆ ಬಂದಿಲ್ಲ, ಅದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು. ಸೊ ನನ್ನ ಒಂದು ಲೈಫ್ ಲೆಸನ್ ಅಷ್ಟೇ ನಾನು ಇಲ್ಲಿ ತನಕ ನಿಮ್ಗೆ ಹೇಳಿದ್ದು. ನಿಮಗೂ ಸಾಧ್ಯ ಇದೆ, ಮಾಡ್ಲೇಬೇಕು ಅನ್ನೋ ಒಂದು ಕಿಚ್ಚಿರ್ಬೇಕಷ್ಟೇ. ಎಷ್ಟೋ ಜನ ಹೊರಗಡೆ ಒಂದು ಕಾರ್ ತಗೋಬೇಕು ಅಂತ ಹೇಳಿದ್ರೆ ಲೋನ್ ಅಲ್ಲಿ ತಗೊಂಡು EMI ಕಟ್ಟಕ್ಕಂದ್ರೆ ತುಂಬಾ ಕಷ್ಟ, ಅದೆಲ್ಲ ಇರುತ್ತೆ. ಬಟ್ ಇಲ್ಲಿ ಬರಂತ ವ್ಯಕ್ತಿಗಳು ಅವಾಗ ಅದ್ಯಾವುದು ತೊಂದರೆ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ಏನೇ ಕೊಟ್ಟರು ಕೂಡ 100% ಫುಲ್ಲಿ ಪೇಯ್ಡ್. ಸೊ ಅವ್ರದ್ದು ಸ್ವಂತ ಕಾರ್ ಕನ್ಸದು, ಅವ್ರ ಊರಲ್ಲಿ ಅವ್ರು ಹೋಗ್ಬೇಕು. ಅವ್ರು ಯಾರ ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ರೆ ಅವ್ರ ಮುಂದೆ ನಿಂತ್ಕೊಂಡು ತೋರಿಸ್ಬೇಕು ವಾಟ್ ಐ ಆಮ್ ಅಂತ. ಹಾಗಾಗಿ ನಿಮಗೂ ಕೂಡ ಸಾಧ್ಯ ಇದೆ. ಡೆಫಿನೆಟ್ಲಿ ಫೆಬ್ರವರಿ 2026 ಒಂದು ರೆವಲ್ಯೂಷನ್ ಪ್ರೋಗ್ರಾಮ್. ಇಷ್ಟು ಜನ ವ್ಯಕ್ತಿಗಳದ್ದು ಅವತ್ತಲ್ಲಿ ಕಾರ್ ಅವ್ರಿಗೆ ಹ್ಯಾಂಡ್ ಓವರ್ ಆಗುತ್ತೆ. ಅಲ್ಲಿ ನೀವು ಇರ್ತೀರಾ. ಇವತ್ತು ಮನಸ್ಸು ಮಾಡಿದ್ರು ಕೂಡ ನೀವು ಕೂಡ ಕಾರ್ ಅಚೀವರ್ ಆಗ್ಬೋದು, ಬೈಕ್ ಅಚೀವರ್ ಆಗ್ಬೋದು. ನೋಡಿ, ಗೋಲ್ಡ್ ಸುದೀಪ್ ಹೇಳಿದೆ, ಆ ಗೋಲ್ಡ್ ಕೊಟ್ಟಾಗ 6,000, ಇವಾಗ 14,000. ನೋಡಿ, ಡಬಲ್ ಆಯ್ತು. ಈ ಕಡೆ ಒಂದು ಹಾಕೋರು ಈಗ ಬ್ಯಾಂಕ್ ಅಲ್ಲಿ ಬಂಗಾರ ಇದ್ರೆ ಡಬಲ್ ಆಗಿದೆ. ಸೊ ಸ್ಮಾರ್ಟ್ ಪಿಕ್ಕಲ್ ಇದ್ರೆ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ, ಸುಮ್ಮನೆ ಬೇರೆ ಏನೇನೋ ಯೋಚನೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಲ್ಲಿ ಹೇಳಿರೋದನ್ನ ಅಟ್ಲೀಸ್ಟ್ 10% ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಎಲ್ಲಾ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಬಹುದು. ಸೊ ನಂದು ಒಂದು ಆಸೆ ಇದೆ, ಉದಯಶೇಖರ್ ಹೇಳಿದ್ರಲ್ಲ, ನನಗೆ ಸ್ವಂತ ಒಂದು ಹೆಲಿಕಾಪ್ಟರ್ ಇಟ್ಕೊಂಡು ಓಡಾಡಬೇಕು. ಯಾರ ಜೊತೆಗೆ? ಸೊ ಸಾಧ್ಯ ಇದೆ, ಸಾಧ್ಯ ಇಲ್ಲ ಅನ್ನೋದು ಯಾವುದೂ ಇಲ್ಲ. ನಾನು ತುಂಬಾ ಫ್ಯಾಮಿಲಿಗೆ ಟೈಮ್ ಕೊಡೋದು ಬಹಳ ಕಡಿಮೆ. ಮೊನ್ನೆ ನಮ್ದು ಇದಕ್ಕೆ ಯಲಹಂಕ ಸ್ಟೋರ್ ಓಪನ್ ಮಾಡಕ್ಕೆ ನಾನು ವೈಫ್ ಜೊತೆ ಹೋಗ್ತಾ ಇದ್ದೆ. ರೈಟ್ ಸೈಡ್ ಇದೆ ನೋಡು, ಏನದು ಇದು ಯಲಹಂಕ ಆಕ್ಚುಲಿ ಜಕ್ಕೂರ್ ಏರೋಡ್ರಾಮ್ ಅಂತ ಹೇಳ್ತಾರೆ. ನಾನು ಹೆಲಿಕಾಪ್ಟರ್ ಇಲ್ಲೇ ನಿಲ್ಸೋದು, ನೆಕ್ಸ್ಟ್ ಇಂದ ಇದು ಐಡೆಂಟಿಫಿಕೇಶನ್ ಇದು ಅಂತ. ಸೊ ಯಾಕೆ ಸಾಧ್ಯ ಇಲ್ಲ? ಆ ವೈಫ್ ಹೇಳಿದ್ರು, ನೀವು ಅನ್ಕೊಂಡಿದ್ದೀರ ಮಾಡ್ತಿದ್ದೀರ, ಮೋಸ್ಟ್ ಅದರದ್ದು ನಿಲ್ಲಿಸ್ಬೋದು ನೆಕ್ಸ್ಟ್. ಡೆಫಿನೆಟ್ಲಿ 2028ಕ್ಕೆ ಅದನ್ನು ಮಾಡೋಣ. ನಾವು ನೀವೆಲ್ಲ ಆಲ್ ಓವರ್ ಇಂಡಿಯಾ ಸಾಧ್ಯ